ಒಂದಷ್ಟು ಜನ ತರಕಾರಿ ಮಾಡ್ತಾ ಇದಾರೆ. ಏನಮ್ಮ, ಎಲ್ಲಿಯವ್ರು ನೀವು? ನಾವ್ ವೀರಾಪುರದಾರ ಸರ್. ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ಕೆಲಸ? 6 ಗಂಟೆಕ ಚಲೋ ಹೋಗತ್ರಿ. ಇದ್ ಮಾರಾಕ್ ಕೊಡುದು ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತೀವಿ. ಏನೇನ್ ಮಾಡ್ತೀರಾ? ಕಡಿಮೆ ಎಲ್ಲ ಮುಗ್ದೋಗಿದಾವೆ. ಇನ್ನೊಂದ್ ಸ್ವಲ್ಪ ಅದ ನೋಡ್ರಿ ಸರ್. ಕಾಯಿಪಲ್ಲೆ, ಪಾಲಕ, ಕೊತ್ತಂಬರಿ, ಮೆಂತೆ, ಸೌಂತಿಕಾಯಿ, ಟಮಾಟೆ ಹಣ್ಣ ಇತ್ಯಾದಿ ಎಲ್ಲಾ ಮಾರ್ತೇವ್ರಿ. ದಿನಕ್ಕೆ ಎಷ್ಟು ದುಡಿತೀರಾ? ಏನ್ ಬಿಡ್ರಿ, ಒಂದ್ 100-200 ರೂಪಾಯಿ ಉಳಿಬೇಕಾದ್ರೆ ಕಷ್ಟ ಆಗತ್ ಸರ್. ಅದೇ 200 ರೂಪಾಯಿ ಅಷ್ಟೇ ಉಳಿಯುತ್ತಾ? ಅಷ್ಟು ಉಳಿ ನಮ್ ಪಗಾರ ಅಷ್ಟ ಉಳಿತದ ಸರ್. ಮತ್ತೇನ್ ಜಾಸ್ತಿ ಉಳಿಯಕ ಏನಾಗತ್ತ ಆಗುದಿಲ್ರಿ. ಎಷ್ಟು ಜನ ಇದ್ದೀರಾ? ನಾವು 13 ಜನ ಅದೇವ್ರಿ. ಯಜಮಾನ್ರು ಇದನ್ನ ಒಕ್ಕಲ್ತನ ಮಾಡ್ತಾರೆ. ಮಕ್ಳು 3 ಜನ ರೀ. ಮಕ್ಳು ಕನ್ನಡ ಶಾಲಿ 6ನೇ ಕ್ಲಾಸ್, 3ನೇ ಕ್ಲಾಸ್, ಒಬ್ರು LKG ಅದಾರ. ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಅದೇನಾದ್ರು ಬರ್ತಾ ಇದೆಯಾ ನಿಮ್ಮ ಅಕೌಂಟ್ಗೆ? ದುಡ್ಡು ಬರ್ತಾ ಇದೆಯಾ ಅಂತ? ಏನ್ ಒಮ್ಮೆ ಹಾಕ್ತಾರಿ ಸರ್. ಅದು ಭಾಗ್ಯಲಕ್ಷ್ಮಿ ಏನದ ಗೃಹಲಕ್ಷ್ಮಿ ಇದ್ರಿ. ಒಮ್ಮೆ ಬರಂಗೇ ಇಲ್ಲ ಸರ್. ಅಷ್ಟೇ ಬಂದಾಗ ತಗೋತೀವಿ, ಬರ್ಲಾಗ ಇಲ್ರಿ. ಎಲ್ಲ ಹೋಗೋದಕ್ಕೆ ಫ್ರೀ ಬಿಟ್ಟಿದಾರಲ್ಲ, ಎಲ್ಲಾದ್ರೂ ಹೋಗಿ ಬರ್ತೀರಾ ಹೆಂಗೆ? ಅದು ಎಲ್ಲಿ ಹೋಗಿಲ್ರಿ ಸರ್. ಮನೆಯಲ್ಲಿ ಸುಮ್ಮ ಅವ್ರು ನಮ್ಮ ಯಜಮಾನ್ರು ಸ್ವಲ್ಪ ಇದು ಮಾಡ್ತಾರೆ, ಡ್ರಿಂಕ್ಸ್ ಅವ್ರ ಕಳ್ಸಲ್ರಿ. ಮನ್ಯಾಗ ಇರ್ತೀವ್ರಿ. ಬಹಳ ಜನಕ್ಕೆ ಈ ಫ್ರೀ ಬಸ್ ಕೊಟ್ಟಿದ್ದೆ ತಪ್ಪು ಅಂತಾರಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತ? ತಪ್ಪ ಬಿಡ್ರಿ. ಯಾಕಂದ್ರೆ ಈ ಹೆಣ್ಮಕ್ಳಿಗೆ ಜಾಸ್ತಿ ಕೊಬ್ಬು ಬಂದ್ಬಿಡ್ತೈತಿ. ಅದನ್ನೇ ನಮ್ ಮಕ್ಳಿಗೆ ಸೌಲಭ್ಯ ಕೊಟ್ರಿ ಅಂದ್ರ ಕಲಿಯುವಾಗ ಅದ ನಮ್ಗ ಅನುಕೂಲ ಆಗತ್ರಿ. ಇದೇನ್ ನಮ್ಗೇನ್ ಬಸ್ಸಿಂದೇನ್ ಚಲೋ ಅಲ್ರಿ. ಇದು ಫ್ರೀ ಇದೆ ತಾನೆ? ಫ್ರೀ ಐತ್ ಬಿಡ್ರಿ. ನಾವು ಹಳ್ಳ್ಯಾಗ ನಮ್ದು ಮುಳುಗಡೆ ಆಗೈತಂತ ಬಸ್ ಇಲ್ರಿ, ಏನು ಇಲ್ರಿ. ನಾವು ಎಷ್ಟೊತ್ತಿದ್ರು ನಡ್ಕೊಂಡ ಬರ್ತಾವ್ರಿ ಮಕ್ಳು. ಒಂದ್ ಸ್ವಲ್ಪ ಹಳ್ಳಿ ಅದೇನು ಮುಳುಗಡೆ ಐತಂತೆ ಅದಕ್ಕೇನು ಬಸ್ ಬಿಡುದ ಇದನ್ ಮಾಡ್ಬೇಡ್ರಿ. ಈಗ ಚಾಲೂ ಮಾಡ್ರಿ ಒಂದ್ ಸ್ವಲ್ಪ ಇನ್ಮ್ಯಾಗರ. ಈಗ ಅದಾದ್ರ ಅನುಕೂಲ ಆಗ್ಬಿಡ್ತೈತ್ರಿ. ಈಗ ಎಷ್ಟೊತ್ತಿದ್ರು ಮಕ್ಳು ನಡ್ಕೊಂಡ ಬರ್ತಾವ ನೋಡ್ರಿ ನಮ್ ಕಡೆ. ಓಟ್ ಹಾಕ್ತೀರಾ? ಹಾಕ್ತಿವ್ರಿ. ಮತ್ತ ಹಾಕ್ತಿವಲ್ರಿ. ಈಗ ಮತ್ತ ಸಿದ್ದರಾಮಯ್ಯನ ಬಂದಾನಲ್ರಿ. ಈಗ ಮತ್ತೇನೈತ್ರಿ, ನೀವು ಅದನ್ನ ಬಸ್ ಫ್ರೀ ಮಾಡ್ರಿ ಅನ್ನೋದು ಅಟ್ಟ ಆಕತ್ರಿ. ನಮ್ಗೇನ್ ಅದೇನ್ ಚಲೋ ಇಲ್ರಿ. ಅಂದ್ರೆ ನಿಮ್ಗೆ ಇಷ್ಟನಾ? ಇಷ್ಟ ಬಿಡ್ರಿ. ಯಾರಾದ್ರೂ ಏನ್ ನಮ್ಗೇನ್ ಕಷ್ಟ ಏನಿಲ್ಲ. ಅವ್ರಾದ್ರೂ ಇಷ್ಟ, ಇವ್ರಾದ್ರೂ ಇಷ್ಟ. ಆಮೇಲೆ ಇದೆಲ್ಲ ನಮ್ಗ ಬಸ್ಸಿಂದ ಸೌಲಭ್ಯ ಹೆಣ್ಮಕ್ಳಿಗೆ ಬ್ಯಾಡ್ರಿ. ಯಾಕಂದ್ರೆ ಈ ಮಕ್ಳಿಗೆ ಏನ್ರ ಈಗ ಕಲತ್ ಕುಂತಾರಲ್ಲ, ಅವ್ರಿಗೆ ಏನ್ರ ನೀವು ಉದ್ಯೋಗ ಕೊಡೋದ್ ಮಾಡ್ರಿ. ಯಾಕಂದ್ರೆ ಈಗ ಸೌಲಭ್ಯ ಐತಂತ ಎಲ್ಲಾರು ಅದಕ್ಕ ಇಟ್ಟಿಟ್ಕಾದ್ರೂ ಹೆಣ್ಮಕ್ಳು ನಾವು ಹೇಳುದಕ್ರಿ. ಅದು ಈಗ ಗಂಡ್ ಮಕ್ಳಿಗೆ ಅಂಜಲ್ರಿ ಯಾರು. ಹಂಗಾಗಿ ನೀವು ಅದನ್ನ ಬಿಟ್ಟು ಯಾವ್ದಾರ ಒಂದು ಒಳ್ಳೇದ್ ಯೋಜನೆ ಮಾಡಿದ್ರೆ ನಮಗೂ ಚಲೋ ಆಗುತ್ತೆ. ನೀವು ಹತ್ರದಿಂದ ಮೇಟಿ ಅವ್ರನ್ನು ನೋಡಿದಾರ, ಚಂದ್ರಮಠ ಅವ್ರನ್ನ ನೋಡಿದಾರ ತಾನೆ? ಈ ಕ್ಷೇತ್ರಕ್ಕೆ ಇಬ್ರು ಕೆಲಸ ಮಾಡಿದಾರ ಹೆಂಗೆ ಅಂತ? ಮಾಡ್ಯಾರ್ರಿ ಸರ್. ಮಾಡ್ಯಾರ, ಒಳ್ಳೇದ್ ಮಾಡ್ಯಾರ. ನಮಗೂ ಹಾಕ್ಯಾರ್ರಿ ಅವ್ನ ರೊಕ್ಕ ತಿಂಗಳ ಇಲ್ಲ ಅನ್ನಂಗಿಲ್ಲ. ಆದ್ರೇನ ಮಕ್ಕಳಿಗೆ ಇದೊಂದ್ ಸ್ವಲ್ಪ ಯೋಜನೆ ಚಲೋ ಮಾಡಿದ್ರ ಸಾಕ್ರಿ. ಇದ ಮತ್ತೊಂದೇನು ಬೇಡ. ಮಾತಾಡ್ಬೇಕ್ರಿ. ನಮ್ ಮಾತಾಡಕ ಬರ್ರು ಮುಳುಗಡೆ ಮುಳುಗಿವ್ರಿ. ಎಲ್ಲಾ ಜೋರಾಗೆ ಹೇಳ್ತೇವ್ರಿ. ಏನು ಇಲ್ಲ, ನಾವು ಇಲ್ಲಿಗೆ ಬಂದ ನಮ್ ಹಾಡಿ ತುಂಬ್ತಿರ್ರಿ. ಕಾರ್ ಅಲ್ಲೇ ಕುಂದ್ರುದು. ಏನ್ ವರ್ಷ ಆಯ್ತು ಭೂಮಿ ಮುಳುಗಡೆ ಆಗಿ? 25 ವರ್ಷ ಆತ್ರಿ. ಏನ್ ಪರಿಹಾರ ಅಟ್ಟಾಟ ಕೊಟ್ಟಾರ್ರಿ. ಬಿಜೆಪಿ ಅವರು ಅಧಿಕಾರ ಮಾಡಿದ್ರು, ಕಾಂಗ್ರೆಸ್ ಅವರು ಅಧಿಕಾರ ಮಾಡಿದ್ರು, ಜೆಡಿಎಸ್ ಅವರು ಅಧಿಕಾರ ಮಾಡಿದ್ರು, ಮೂವರು ಕೊಟ್ಟಿಲ್ವೇನು? ಏಟ್ರಿ ತಡ್ತಟ್ಕ ಈಗ ಹಿಡಿಯಾಕ ಹೋಗ್ರಿ 20-30 ಲಕ್ಷ ಹೇಳ್ತಾರ್ರಿ ಎಕರೆಕ. ನಮ್ಮ ಹೋಗ್ಯಾವು 50-60 ಸಾವಿರ. ಏನೈತ್ರಿ ಒಣದೇಶ. ಇಲ್ಲಿ ಬಂದಾಗ ಹಾಡಿ ತುಂಬತತಿ. ತಲೆ ಮ್ಯಾಗ ಇಟ್ಕೊಂಡ್ ಹೊತ್ಕೊಂಡ್ ಅಡ್ಡಾಡಿದ್ರೆ ನಮ್ಮ ಜೀವನ ರೀ. 25 ವರ್ಷಗಳ ಹಿಂದೆ ಮುಳುಗೋಗಿರೋ 60 ಸಾವಿರ ರೀ ಎಕರೆಕ್ ನಮ್ಮ ಮುಳುಗಡೆ ಆಗಿದ್ದು. ನಮ್ದು 50,000 ಎಕರೆ ತಗೊಂಡು ಈಗ 20 ಮಾರ್ತಾರ. ಇದು ಗೌರ್ಮೆಂಟ್ ಏನ್ ಮಾಡುದ್ರಿ? ನಮ್ನ ಸಾಯಿ ಹೊಡದ್ರಿ, ನೀರಾಗ ಹೋಗದ್ರಿ. ಮತ್ತೀಗ ಏನ್ ಮಾಡುದ್ರಿ? ನಾವ್ ದುಡ್ಕೊಂಡ್ ತಿನ್ನು ತಕ ನೆಲಿ ಇಲ್ರಿ. ಎಷ್ಟೊತ್ತಿಗೆ ಬರ್ತೀರಾ? 6ಕ್ಕೆ ಬರ್ತೀವ್ರಿ. ಇದೇ ಕೆಲ್ಸ ರೀ. ಸಿಕ್ಕ ಹೊಡ್ತಿಂಬ ಊಟ ಮಾಡೋದು, ಸಿಗಲಾಗ ಹೊತ್ಕೊಂಡ್ ಅಡ್ಡಾಡುದು. ಇದ ಒಂದ ನೋಡ್ರಿ ನಮ್ದು. ಎಷ್ಟು ಸಂಪಾದನೆ ಆಗುತ್ತೆ? ಅವ್ರ ಗಂಟು ತೆಗೆದು ಸವಾಲ್ದ ತರುದ್ರಿ. 200-150 ಉಳ್ಕೊಂಡ್ ಮನಿಗ್ ಹೋಗುದ್ರಿ. ಜನ ರಾಜಕಾರಣಿಗಳು ಬರ್ತಿರಲ್ಲ, ಪಟ್ಟಿ ಹಿಡ್ಕೊಂಡು ಕೇಳಕ್ ಆಗಲ್ವಾ? 25 ವರ್ಷ ಆಯ್ತು ನಮ್ ಜಮೀನು ನುಂಗಿ ಅಂತ. ಅಲ್ರಿ ಅಲ್ಲಿ ಹೋಗಿ ಗುಡ್ದಾಗ ಹೋಗದಾರ್ರಿ. ಒಂದೇನು ಸೌಕರ್ಯ ಇಲ್ಲ. ಅಲ್ಲಿ ಹೋಗಿ ಊಟ ಮಾಡಿ ಮಕ್ಕಳ ಕರೆಕ್ಟ ಹೋಗುದು. ಇಲ್ಲಿ ಬಂದಾಗ ನಮ್ ಹಾಡಿ ತುಂಬೋದು. ಈಗ 9ನೇ ತಾರೀಕು ಓಟ್ ಹಾಕ್ತೇ ಇಲ್ಲ? ಹಾಕ್ತಿವ್ರಿ. ನಮ್ಗೆ ಏನ್ ಮಾಡ್ಯಾರ ಅಂತ ಹಾಕುದ್ರಿ. ಒಬ್ರಿಗೆ ಹಾಕ್ಲೇಬೇಕಲ್ಲ? ಒಬ್ರಿಗೆ ಹಾಕುದಾರಿ. ಇದು ಸತ್ತಂಗ ಆಕೈತಿ. ನಾವ್ ಯಾರು ಮೇಟಿ ಕೆಲಸ ಮಾಡವ್ರ, ಇಲ್ಲಿ ಚರಂತಿ ಮಠ ಕೆಲಸ ಮಾಡವ್ರ? ನಮ್ಗೇನು ಗುರ್ತಾಗುದಿಲ್ರ. ಮನ್ಯಾಗ ಎಲ್ಲಿ ಹಾಕತ್ತಾರ ಹೋಗಿ ಹೊತ್ತು ಒಂದ ನೋಡ್ರಿ.